ಒಂದ್ ದಿವಸ ಉದಾಹರಣೆಗೆ ಅರ್ಜುನ ಮತ್ತೆ ಶ್ರೀಕೃಷ್ಣ ಪರಮಾತ್ಮ ನಡ್ಕೊಂಡು ಬರ್ತಿರ್ತಾರೆ. ಆಗ ಅರ್ಜುನ ಕೃಷ್ಣನ ಕೇಳ್ತಾನೆ, ಅಲ್ಲಪ್ಪ ಭಗವಂತ ತಂದೆ, ಈ ಗೋಡೆ ಮೇಲೆ ಒಂದೇ ಒಂದ್ ಸಾಲ ಏನಾದ್ರೂ ಬರಿ, ಹೆಂಗಿರ್ಬೇಕು ಅದು ನೋಡಿದ್ರೆ ಅಂದ್ರೆ ನಾವು ಖುಷಿಯಾಗಿದ್ದಾಗ ಅದನ್ನ ಓದಿದ್ರೆ ದುಃಖ ಆಗ್ಬೇಕು, ದುಃಖವಾಗಿರುವಾಗ ಅದನ್ನ ಓದಿದ್ರೆ ಖುಷಿ ಆಗ್ಬೇಕು, ಅಂಥದ್ದು ಏನಾದ್ರೂ ಬರಿ. ಅದಕ್ಕೆ ಶ್ರೀಕೃಷ್ಣ ಯೋಚನೆ ಮಾಡಿ ಒಂದೇ ಒಂದು ಲೈನ್ ಬರೀತಾನೆ ನೋಡಿ. ಏನಂತ ಬರೀತಾನೆ ಅಂದ್ರೆ, ಈ ಸಮಯ ಕಳೆದು ಹೋಗುತ್ತಿದೆ ಅಂತ. ಅರ್ಥ ಆಯ್ತಾ? ಈ ಸಮಯ ಕಳೆದು ಹೋಗುತ್ತಿದೆ ಅಂತ ಅಂದ್ರೆ ನಾವು ಖುಷಿಯಾಗಿದ್ದಾಗ ಅದನ್ನ ಓದಿದ್ರೆ ಕಳೆದು ಹೋಗ್ತಿದೆ ಅಂತ ಅಂದ್ರೆ, ಅಯ್ಯೋ ಕಳೆದು ಹೋಗ್ತಾ ಇತ್ತಲ್ಲ, ಇಂತ ಇಷ್ಟೊಂದು ಒಳ್ಳೆ ಸಮಯ, ಒಳ್ಳೆ ಕ್ಷಣ ಕಳೆದು ಹೋಗ್ತಿದೆಯಲ್ಲ ನಮ್ಮಿಂದ ಅಂತ ನಮಗ್ ಬೇಜಾರಾಗುತ್ತೆ. ಅದೇ ಬೇಜಾರಾಗ್ತಿದಾಗ ಅದನ್ನ ಓದಿದ್ರೆ ಈ ಸಮಯ ಕಳೆದು ಹೋಗುತ್ತೆ ಅಂದ್ರೆ ಎಷ್ಟೊತ್ತಿಗೆ ನಮ್ ಕಷ್ಟ ಎಲ್ಲ ಕಳೆದು ಹೋಗುತ್ತೋ ಅಂತ ಅದ್ ನೋಡಿದ್ರೆ ಖುಷಿ ಆಗ್ಬೇಕು ಅಂತ ಯೋಚನೆ ಮಾಡಿ ಬರ್ದ ಭಗವಂತ. ಯಾಕೆ ಅಂದ್ರೆ ಜೀವನದಲ್ಲಿ ಖುಷಿ ಮತ್ತೆ ಈ ದುಃಖ ಒಂದೇ ತರ ಇರಲ್ವಲ್ಲ ಅಲ್ವಾ? ಯಾವಾಗ್ಲೂ ಖುಷಿಯಾಗಿರೋದು ದಿನಗಳು ಇರುತ್ತೆ, ದುಃಖವಾಗಿರೋದು ಇರುತ್ತೆ. ಅದಕ್ಕಾಗಿ ಎರಡನ್ನೂ ಕೂಡ ಸಮತೋಲನದಲ್ಲಿ ಇಟ್ಕೊಂಡು ಯಾವತ್ತೂ ಕೂಡ ಅಂಜದೆ ನಾವು ಜೀವನವನ್ನ ಮಾಡ್ಬೇಕು. ಖುಷಿ ಬಂದಾಗ ಅಂದ್ರೆ ಸಿರಿ ಬಂದಾಗ ಹಿಗ್ಬಾರ್ದು, ಬಡತನದಲ್ಲಿ ಅಂದ್ರೆ ದುಃಖ ಇದ್ದಾಗ ಕುಗ್ಬಾರ್ದು. ಏನೋ ಭಗವಂತ ಮುಂದೊಂದು ದಿನ ನಮ್ಮ ಜೀವನ ಚೆನ್ನಾಗಿ ಇಡ್ತಾನೆ, ನಮ್ಗೆ ಒಳ್ಳೆ ದಿನಗಳು ಬರುತ್ತೆ, ನಮ್ಗೆ ಈ ಕಷ್ಟ ಎಲ್ಲ ಕಳೆದು ಹೋಗುತ್ತೆ ಅನ್ನೋ ನಂಬಿಕೆ ಮೇಲೆ ಭಗವಂತನ ನಂಬಿ ಜೀವನ ಮಾಡೋಣ ಅಂತ ಹೇಳ್ತಾ ಈಗ